ಎಲ್ಲರೂ ಈ ಮಾತು ಹೇಳೋದಂತೂ ಕೇಳಿಸ್ಕೊಂಡಿರ್ತೀರ, ಅನ್‌ಪ್ಲಾನ್ ಟ್ರಿಪ್ಸ್ ಆರ್ ದ ಬೆಸ್ಟ್ ಟ್ರಿಪ್ ಅಂತ. ಅದನ್ನ ಬರೀ ಕೇಳಿದ್ದೆ, ಎಕ್ಸ್‌ಪೀರಿಯನ್ಸ್ ಮಾಡಿದ್ದು ಇವತ್ತೇ ಅಂತ ಅನ್ಕೊಳ್ಳಿ. ಬೆಳಿಗ್ಗೆ 11 ಗಂಟೆಗೂ ಗೊತ್ತಿರಲಿಲ್ಲ, ಮಧ್ಯಾಹ್ನ 3 ಗಂಟೆಗೆ ನಾನು ಮಂಗಳೂರಿಗೆ ಹೊರಡ್ತಾ ಇದ್ದೀನಿ ಅಂತ. ನಮ್ಮಮ್ಮ ಸಡನ್ನಾಗಿ ಹೇಳಿದ ತಕ್ಷಣ ಇನ್ನೊಂದು ಮಾತಾಡಿದೆ, ಟಕ್ ಅಂತ ರೆಡಿ ಆದೆ. ಮಂಡ್ಯದಲ್ಲಿ ಇದ್ದಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಲಗೇಜ್ ಪ್ಯಾಕ್ ಮಾಡಿಕೊಂಡು ಸೀದಾ ಕಾರ್ ತೊಗೊಂಡು ನಾವು ಹೊರಟಿದ್ದು ಮಂಗಳೂರಿಗಲ್ಲ. ಮಂಗಳೂರಿಗೂ ಮುಂಚೆ ಒಂದು ಜಾಗ ವಿಸಿಟ್ ಮಾಡಿದ್ವಿ, ಯಾವುದು ಅಂತ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆನ್ ದ ವೇ ಹೋಗ್ತಾ ನನ್ನ ಫಾಲೋವರ್ಸ್ಗೆ ಒಂದು ವಿಷಯ ಮುಟ್ಟಿಸ್ಬಿಡೋದ, ಇನ್ನೂ 2 ಡೇಸ್ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ಟೋರಿಗೆ ಅಪ್ಡೇಟ್ ಮಾಡಿಬಿಟ್ಟು ಹಾಗೆ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಹಾಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕಡಲೆ ಬೀಜ ತಿನ್ಕೊಂಡು ಹೋಗ್ತಿರುವಾಗ ಇವ್ರನ್ನ ನೋಡಿದೆ. ಇವರೆಲ್ಲ ಇಷ್ಟು ಜನ ನಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಇವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂದ್ಕೊಂಡು ನಾವಿವತ್ತು ಬಂದಿದ್ದು ಧರ್ಮಸ್ಥಳದ ಹತ್ರ ಇರೋ ಸೌತಡ್ಕ ಗಣಪತಿಗೆ. ಈ ಒಂದು ಜಾಗದ ಬಗ್ಗೆ ಹೇಳಕ್ ತುಂಬಾನೇ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಎಸ್ ಅಂತ ಕಮೆಂಟ್ ಹಾಕಿ, ಎಷ್ಟು ಕಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ವಿಡಿಯೋ ಮಾಡಬೇಕಲ್ವಾ ಅಂತ ಡಿಸೈಡ್ ಮಾಡ್ತೀನಿ. ಸೊ ನಾನು ಆಗಲಿ ನಮ್ಮಮ್ಮ ಆಗಲಿ ಯಾರಿಗೆ ತುಂಬ ಏನಾದ್ರು ಬೇಜಾರಾಗಲಿ ಅಥವಾ ಖುಷಿ ಆಗಲಿ ಒಂದು ಜಾಗಕ್ಕೆ ಬಂದೇ ಬರ್ತೀವಿ ವಿತೌಟ್ ಮಿಸ್ಸು. ಸೊ ಅದೇ ಥರ ಬಂದು ದರ್ಶನ ಮಾಡಿಕೊಂಡು ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಊಟ ಮಾಡೋಕೆ ಹೋದ್ವಿ. ಅನ್ನ ಸಾರು ಬೇಕಿತ್ತು, ಬಟ್ ಸಿಕ್ಕಿದ್ದು ಫ್ರೈಡ್ ರೈಸು, ಏನು ಮಾಡೋಕ್ಕಾಗಲ್ಲ ಅಂತ ತಿನ್ಕೊಂಡು ಮಂಗಳೂರಿಗೆ ಬಂದು ರೀಚ್ ಆದಾಗ ಸುಮಾರು 12:30 ಆಗಿತ್ತು. ಆಲ್ರೆಡಿ ಮಂಡ್ಯದಲ್ಲಿ ಇದ್ದಾಗಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಸೀದಾ ಹೋಗಿ ಮಲ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಬೆಳಗ್ಗೆ ಏನೇನು ಮಾಡಿದೆ ಅಂತ ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತೀರಿ.